ವೇ ಹೋಗ್ತಾ ಇದ್ವಿ. ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇದೆ ಅಂತಂದರೆ ಹೊಳೆ ನೀರು ಥರ ಹೋಗ್ತಾ ಇದೆ. ಅದು ಹೊಳೆ ನೀರೇನೋ ಗೊತ್ತಿಲ್ಲ, ಮಳೆ ನೀರು ಅಂತ ಅನ್ಕೊತೀನಿ. ಬಟ್ ನೋಡ್ರಿ ಎಷ್ಟು ಸಖತ್ತಾಗಿ ಹೋಗ್ತೈತೆ. ಹಲೋ ಮೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಾವು ಸಿಗಂದೂರಿಂದ ಹೊರಟಿದ್ದು ಮುರುಡೇಶ್ವರಗೆ ಆಗಲೇ ಸಂಜೆ ಆಗ್ತಾ ಇತ್ತು, ಒಂದು 5:15 ಸುಮಾರಾಗಿತ್ತು. ಇದು ಯಾವ ಊರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಅಲ್ಲಿ ಯಾವುದೇ ರೀತಿ ಹೆಸರು ಏನೂ ಇರಲಿಲ್ಲ, ಬಟ್ ಅಲ್ಲಿ ಒಂದು ರೋಡ್ ಹೋಗೋದಿತ್ತು. ಅಲ್ಲಿ ನೋಡ್ತೀವಿ ಫುಲ್ಲು ಪ್ಯಾರೆಟ್ ಗ್ರೀನು, ಎಷ್ಟು ಚೆನ್ನಾಗಿತ್ತು ಅಂದರೆ ಆ ವಾತಾವರಣ ಸೂಪರಾಗಿತ್ತು. ಆದರೆ ಹನಿ ಮಾತ್ರ ಲೈಟಾಗಿ ಆಗ್ತಾನೇ ಇತ್ತು. ಅಲ್ಲೆಲ್ಲ ಹಸುಗಳೆಲ್ಲ ಮೇಯ್ತಾ ಇದ್ವು, ದೂರದಲ್ಲಿಂದ ಹಸುಗಳು ಮೇಯ್ತಾ ಇದ್ವು, ನೀವು ನೋಡ್ಬೋದು. ಆದರೆ ಸೂಪರಾಗಿತ್ತು. ನನಗೆ ಮನಸ ಇಚ್ಛೆ ಎಷ್ಟಾಗುತ್ತೋ ಅಷ್ಟು ಕುಣಿದು ಕುಪ್ಪಳಿಸಿ ಆಟ ಆಡಿದ್ವಿ. ಯಾಕೆ ಅಂತ ಅಂದರೆ ನನ್ನ ಪಾಪು ಬೇರೆ ಆ ಟೈಮಿಗೆ ಮಲ್ಕೊಂಡ್ಬಿಟ್ಟಿದ್ಲ. ಸೊ ನನಗಂತೂ ಭಾಳ ಇಷ್ಟ ಆಯಿತು ವಾತಾವರಣ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಬರ್ತೀವಿ, ಇದೊಂಥರ ಸೂಪರ್ ಆಗೈತೆ. ಒಳ್ಳೆ ಎಲ್ಲ ಮೂವಿಲಿ ನೋಡ್ತಿದ್ದನ್ನ ಕಣ್ಣಲ್ಲಿ ನೋಡಿದ್ದು ತುಂಬ ಖುಷಿ ಆಯಿತು. ಅಷ್ಟೊತ್ತು ನನ್ನ ಮಗಳು ಎದ್ಲು, ಅವಳೊಂದು ಸ್ವಲ್ಪ ಹೊತ್ತು ಆಟ ಆಡೋದು. ನಾನು ಆಲ್ರೆಡಿ ಮುರುಡೇಶ್ವರಕ್ಕೆ ಹೋಗಿದ್ದ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದರೆ ಇವಾಗ ಮಳೆ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಯಾರು ಹೋಗಬೇಡಿ ಅಂತ ಅನ್ನೋ ಕಾರಣಕ್ಕೆ ನಾನು ಮುರುಡೇಶ್ವರ ವೀಡಿಯೋನ ಮೊದಲೇ ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ಆ ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.